ನಮಸ್ಕಾರ ಸ್ನೇಹಿತರೆ, MHRD ಯುಡೈಸ್ ಪ್ಲಸ್ನಲ್ಲಿ 2026-27ನೇ ಸಾಲಿನಲ್ಲಿ ಟೀಚರ್ ಮಾಡ್ಯೂಲ್ ಡೇಟಾ ಎಂಟ್ರಿ ಆ್ಯಕ್ಟಿವ್ ಇರ್ತದೆ. ಟೀಚರ್ ಮಾಡ್ಯೂಲನ್ನು ನೀವು ಅಪ್ಡೇಟ್ ಮಾಡಬೇಕಾದ್ರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರನ್ನು ಅಪ್ಲಿಕೇಶನನ್ನು ಓಪನ್ ಮಾಡಿ ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸ್ ಯುಡೈಸ್ ಪ್ಲಸ್ ಮೊದಲನೇ ಹೈಪರ್ ಲಿಂಕ್ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟ್ನಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಟೀಚರ್ ಮಾಡ್ಯೂಲ್ ಮುಂದೆ ಲಾಗಿನ್ ಆರೆಂಜ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ನಂತರ ನಿಮಗೆ ಸೈನ್ ಇನ್ ಪೇಜ್ ಬರ್ತದೆ. ಸೈನ್ ಇನ್ ಅಂದರೆ ಲಾಗಿನ್ ಆಗಬೇಕಂದ್ರೆ ಯೂಸರ್ ನೇಮ್ನಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ನಿಮ್ಮ ಸ್ಕೂಲ್ನ ಯುಡೈಸ್ ಸಂಖ್ಯೆಯನ್ನು ಫಿಲ್ ಮಾಡಿ. ಎಂಟರ್ ಯುವರ್ ಪಾಸ್ವರ್ಡ್ನಲ್ಲಿ ಯುಡೈಸ್ ಪ್ಲಸ್ಗೆ ನೀವು ಸೆಟ್ ಮಾಡಿ ಕೊಟ್ಟಿರ್ತಕ್ಕಂತಹ ಪಾಸ್ವರ್ಡನ್ನು ಕೊಡಿ. ಕ್ಯಾಪ್ಚಾ ಸ್ಥಳದಲ್ಲಿ ಎಂಟರ್ ಕ್ಯಾಪ್ಚಾ ಕೋಡನ್ನು ಕೊಡಿ. ಸೈನ್ ಇನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಹೊಸ ಪಾಸ್ವರ್ಡನ್ನು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ರೀಸೆಟ್ ಮಾಡಿಕೊಳ್ಳಿ. ನಂತರ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿರಿ. ಸೊ ನೋಡ್ಬೋದು, ನೀವು ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ವೆಲ್ಕಮ್ ಟು ನ್ಯಾಷನಲ್ ಟೀಚರ್ ಡೇಟಾಬೇಸ್ ಅಂತ ನಿಮಗೆ ನೆಕ್ಸ್ಟ್ ವಿಂಡೋ ಬರುತ್ತೆ. ಸೊ ಇಲ್ಲಿ ಮೊದಲಿಗೆ ಕ್ಲಿಕ್ ಹಿಯರ್ ಟೀಚಿಂಗ್, ನಾನ್ ಟೀಚಿಂಗ್, VTP, NSQ ಟೀಚರ್, DCF ಟು ಫಿಲ್ ದ ಡೇಟಾ ಅಂತಕ್ಕಂಥ ಕೆಳಗೆ ಇಲ್ಲಿ ಬಾಕ್ಸಲ್ಲಿ ಒಂದು ಗೋ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇದೆ. ಗೋ ಬ್ಲೂ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಸೊ ನೆಕ್ಸ್ಟ್ ನಿಮಗೆ ಡೇಟಾ ಎಂಟ್ರಿ ಈಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಗ್ರೀನ್ ಕಲರಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡಬಹುದು ಇಲ್ಲಿ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಸ್ಕೂಲ್ನಲ್ಲಿ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದ್ದಾರೆ ಅವರ ಕೌಂಟ್ ಇಲ್ಲಿ ಶೋ ಆಗ್ತಿರುತ್ತೆ. ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಅವರ ಕೌಂಟ್ ಇಲ್ಲಿ ಶೋ ಆಗ್ತಿರುತ್ತೆ. ಅಂದರೆ ಎಷ್ಟು ಇದ್ದಾರೆ ಸಂಖ್ಯೆ, ಅವ್ರ ಸಂಖ್ಯೆ ಇಲ್ಲಿ ನಿಮಗೆ ಕೌಂಟು ಶೋ ಆಗ್ತಿರುತ್ತೆ. ನೆಕ್ಸ್ಟು ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂದರೆ ರೆಗ್ಯುಲರ್ ಟೀಚರ್ಸು ಆಮೇಲೆ ನಾನ್ ರೆಗ್ಯುಲರ್ ಟೀಚರ್ಸ್ ಎರಡು ಸೇರಿ ಅವರ ಒಂದು ಎಷ್ಟಿದೆ ಸಂಖ್ಯೆ, ಟೋಟಲ್ ಸಂಖ್ಯೆ ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಟೋಟಲ್ ಸಂಖ್ಯೆ ಮುಂದೆ ಇನ್ಕಂಪ್ಲೀಟ್ ಅಂತ ಟೋಟಲ್ನಲ್ಲಿ ಎಷ್ಟು ಸಂಖ್ಯೆ ಶೋ ಆಗ್ತಿರುತ್ತೆ, ಇನ್ಕಂಪ್ಲೀಟ್ನಲ್ಲಿಯೂ ಕೂಡ ರೆಡ್ ಕಲರ್ನಲ್ಲಿ ಅಷ್ಟೇ ಶೋ ಆಗ್ತಿರುತ್ತೆ. ಈಗ ಟೋಟಲ್ ಮುಂದೆ ಇರತಕ್ಕಂಥ ಸಂಖ್ಯೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಪೇಜ್ ಬರ್ತದೆ. ಟೀಚಿಂಗ್ ಸ್ಟಾಫ್ ಲಿಸ್ಟ್ ಅಂತ ಸ್ಕೂಲ್ನಲ್ಲಿರ್ತಕ್ಕಂಥ ಟೀಚರ್ ಲಿಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಮತ್ತು ಈಗ ನೀವು ಈ ಟೀಚರ್ ಡೀಟೇಲ್ಸ್ ಅಪ್ಡೇಟ್ ಮಾಡುವುದಕ್ಕೂ ಮೊದಲು ಇದು ರೆಡ್ ಕಲರ್ನಲ್ಲಿ ಇರ್ತದೆ. ಸೊ ಈ ಪೇಜಲ್ಲಿ ನೀವು ಅಪ್ಡೇಟ್ ಅಂತಕ್ಕಂಥ ಏನೋ ಒಂದು ಕಾಲಮ್ ಇದೆ. ಇಲ್ಲಿ ಅಪ್ಡೇಟ್ನಲ್ಲಿ ಮೊದಲಿಗೆ ಜನರಲ್ ಪ್ರೊಫೈಲ್ ಅಂತಕ್ಕಂಥ ಬಟನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಟೀಚರ್ ಅವರ ಒಂದು ಜನರಲ್ ಪ್ರೊಫೈಲ್ನ ಪೇಜ್ ತೆರೆದುಕೊಳ್ಳುತ್ತದೆ. ಎಡಿಟ್ ಟೀಚಿಂಗ್ ಸ್ಟಾಫ್ ಅಂತ ಇರ್ತದೆ. ಸೊ ಈ ಒಂದು ಡೀಟೇಲ್ಸ್ ಏನಿದೆ ಜನರಲ್ ಪ್ರೊಫೈಲ್ನಲ್ಲಿ ಕೆಲವೊಂದಿಷ್ಟು ಫೀಲ್ಡ್ಗಳು ಮ್ಯಾಂಡೇಟರಿ ಇದೆ, ಅಂದರೆ ಫ್ರೀಸ್ ಆಗಿದೆ ಮತ್ತು ಅಪ್ಡೇಟನ್ನು ನಾವು ನಮ್ಮ ಸ್ಕೂಲ್ ಲಾಗಿನ್ನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. VRC ಲಾಗಿನ್ ಅಥವಾ ಅಡ್ಮಿನ್ ಲಾಗಿನ್ನಲ್ಲಿ ಮಾಡಿಸಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ಎಡಿಟ್ ಅಥವಾ ಏನೊಂದು ಫೀಲ್ಡಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಬರುತ್ತೆ ಅಂಥ ಒಂದು ಬಾಕ್ಸಲ್ಲಿ ಅಪ್ಡೇಟ್ ಇದ್ದರೆ ಅಪ್ಡೇಟನ್ನು ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ, ವಿ ಟೀಚರ್ ಅವರ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತಕ್ಕಂಥ ನೆಕ್ಸ್ಟ್ ವಿಂಡೋ ಬರುತ್ತೆ. ಸೊ ಈ ಒಂದು ಪೇಜಲ್ಲಿ ನೀವೇನಾದರೂ ಅಪ್ಡೇಟ್ಗಳಿದ್ದರೆ ನೀವು ಅಪ್ಡೇಟನ್ನು ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇದೇ ಟೀಚರ್ ಅವರ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಈ ಟೀಚರ್ ಅವರ ಒಂದು ಟ್ರೈನಿಂಗ್ ಡೀಟೇಲ್ಸ್ನ ಒಂದು ವಿಂಡೋ ತೆರೆದುಕೊಳ್ಳುತ್ತದೆ. ಟ್ರೈನಿಂಗ್ ಡೀಟೇಲ್ಸ್ಗಳಲ್ಲಿ ನೀವು ಅಪ್ಡೇಟನ್ನು ಮಾಡಿಕೊಂಡ ಮೇಲೆ ಬಟ್ ಸದ್ಯಕ್ಕೆ ಈ ಒಂದು ಆಪ್ಷನ್ ಅವೈಲೇಬಲ್ ಇಲ್ಲ. ಸೊ ಇಲ್ಲಿ ಮತ್ತೆ ನಾನೀಗ ಬ್ಯಾಕ್ ಟು ಟೀಚರ್ ಸ್ಟಾಫ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತು ಇಲ್ಲಿ ಟೀಚಿಂಗ್ ಸ್ಟಾಫ್ ಲಿಸ್ಟ್ ಅಂತ ಒಂದು ನೆಕ್ಸ್ಟ್ ಪ್ರೀವಿಯಸ್ ವಿಂಡೋ ನಮಗೆ ಬರುತ್ತೆ. ಮತ್ತು ಇಲ್ಲಿ ಏನೊಂದು ಈ ಒಂದು ಟೀಚರ್ ಮುಂದೆ ಏನಿರುತ್ತೆ ಇನ್ಕಂಪ್ಲೀಟ್ ಅಂತಕ್ಕಂಥ ಇದ್ದಿರ್ತಕ್ಕಂಥದ್ದು ಇದು ಏನಾಗುತ್ತೆ ಕಂಪ್ಲೀಟ್ ಅಂತ ಬರ್ತದೆ. ಈ ಒಂದು 3 ಪ್ರೊಫೈಲ್ ಅಥವಾ ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಿದ ನಂತರ ಮತ್ತು ಇಲ್ಲೇನು ರೆಡ್ ಕಲರ್ನಲ್ಲಿ ಏನಿದೆ ಇದು ಎಲ್ಲ ಬ್ಲೂ ಕಲರ್ಗೆ ಬರುತ್ತೆ. ಇಟ್ ಮೀನ್ಸ್ ಇದು ಈ ಟೀಚರ್ ಡೀಟೇಲ್ಸು ಅಪ್ಡೇಟ್ ಆಯಿತು ಅಂತ. ಮತ್ತು ಇಲ್ಲಿ ಸ್ಟೇಟಸ್ ಅಥವಾ ಆ್ಯಕ್ಷನ್ ಏನೊಂದು ಕಾಲಮ್ನಲ್ಲಿ ಟೀಚರ್ ಮುಂದೆ ಇನ್ಕಂಪ್ಲೀಟ್ ಅಂತ ಇರುತ್ತೆ ರೆಡ್ ಕಲರ್ನಲ್ಲಿ, ಅದು ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಈ ಟೀಚರ್ ಅಥವಾ ಪ್ರತಿಯೊಬ್ಬ ಟೀಚರ್ ಅವರ ಈ ಒಂದು 3 ಡೀಟೇಲ್ಸ್ ಅಂದರೆ
ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಆಮೇಲೆ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್. ಈ 3 ಡೀಟೇಲ್ಸನ್ನು ನಾವು ಪ್ರತಿಯೊಬ್ಬ ಟೀಚರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ ಮೇಲೆ ಅದು ಇನ್ಕಂಪ್ಲೀಟ್ ಸ್ಟೇಟಸ್ನಿಂದ ಕಂಪ್ಲೀಟ್ ಸ್ಟೇಟಸ್ಗೆ ಬರ್ತದೆ. ಸೊ ಆಗ ಟೀಚರ್ ಸ್ಟಾಫ್ ಡೀಟೇಲ್ಸ್ ಎಲ್ಲ ಒಂದು ನಾವು ಡೀಟೇಲ್ಸನ್ನು 26, 27 ಡೇಟಾ ಎಂಟ್ರಿ ಕಂಪ್ಲೀಟ್ ಅಂತ ಬರುತ್ತೆ. ನೆಕ್ಸ್ಟು ಈಗ ಇರುವಂತಹ ಸ್ಟಾಫ್ನಲ್ಲಿ ಅವರನ್ನು ಲೆಫ್ಟ್ ಸ್ಕೂಲ್ ಮಾಡಬೇಕಾಗಿದೆ ಅಂದರೆ ಪ್ರತಿಯೊಬ್ಬ ಟೀಚರ್ ಮುಂದೆ ಲೆಫ್ಟ್ ಸ್ಕೂಲ್ ಅಂತ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಲೆಫ್ಟ್ ಸ್ಕೂಲ್ ಬಟನ್ ಇರ್ತದೆ. ಲೆಫ್ಟ್ ಸ್ಕೂಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಸೆಂಡ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತಕ್ಕಂಥ ಒಂದು ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಪೇಜ್ ಅಥವಾ ವಿಂಡೋ ಬರುತ್ತೆ. ಇಲ್ಲಿ ನೀವು ಯಾವ ಟೀಚರ್ ಅವರನ್ನು ನೀವು ಲೆಫ್ಟ್ ಸ್ಕೂಲ್ ಅಂತ ಕ್ಲಿಕ್ ಮಾಡಿರ್ತೀರಿ, ಲಾಸ್ಟ್ ಕಾಲಮ್ನಲ್ಲಿ ಇರ್ತಕ್ಕಂಥ ಲೆಫ್ಟ್ ಸ್ಕೂಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರ್ತೀರಿ, ಅವರ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ನೀವು ಆರ್ ಯು ಶ್ಯೂರ್ ಸೆಂಡ್ ದಿ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಇರ್ತದೆ. ಸೆಲೆಕ್ಟ್ ರೀಸನ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಾರಣಕ್ಕಾಗಿ ಇವರನ್ನು ಲೆಫ್ಟ್ ಸ್ಕೂಲ್ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ನಿಮಗೆ ರೀಸನ್ಸ್ ಕೇಳುತ್ತೆ. ಡ್ಯೂ ಟು ರಿಟೈರ್ಮೆಂಟ್, ಟ್ರಾನ್ಸ್ಫರ್ಡ್, ಡ್ಯೂ ಟು ಜಾಬ್ ಲೆಫ್ಟ್, ರಾಂಗ್ಲಿ ಇಂಪೋರ್ಟೆಡ್, ಡ್ಯೂ ಟು ಡೆತ್, ರಾಂಗ್ಲಿ ಇನ್ಸರ್ಟೆಡ್ ಆರ್ ಡೂಪ್ಲಿಕೇಟ್, ಡ್ಯೂ ಟು ಪ್ರಮೋಷನ್, ಡ್ಯೂ ಟು ಸಸ್ಪೆಂಡೆಡ್, ಡ್ಯೂ ಟು ಡೆಪ್ಟೇಷನ್. ಸೊ ಇಲ್ಲಿ ರೀಸನ್ಸ್ ಏನು ಕೊಟ್ಟಿದ್ದಾರೆ ಇದರಲ್ಲಿ ನೀವು ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಇವ್ರನ್ನ ಲೆಫ್ಟ್ ಸ್ಕೂಲ್ ಮಾಡಬೇಕಾದ್ರೆ ಇವರು AM ಇಂದ HM ಆಗಿ ಪ್ರಮೋಷನ್ ತಗೊಂಡಿದ್ದಾರೆ. ಸೊ ಇಲ್ಲಿ ನಾನು ಡ್ಯೂ ಟು ಪ್ರಮೋಷನ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ರಿಮಾರ್ಕ್ಸಲ್ಲಿ ನಾನು ಡ್ಯೂ ಟು ಪ್ರಮೋಷನ್ ಅಂತ ಇಲ್ಲಿ ನಾನು ರಿಮಾರ್ಕ್ಸಲ್ಲಿ ಟೈಪ್ ಮಾಡ್ತೇನೆ ಮತ್ತು ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಕೊನೆಯ ಬಾರಿಗೆ ಇರ್ತಕ್ಕಂಥ ಅಥವಾ ಕೊನೆಯ ಬಾರಿ ಹಾಜರಿದ್ದ ದಿನಾಂಕವನ್ನು DD MM YY ಈ ಒಂದು ಫಾರ್ಮ್ಯಾಟಲ್ಲಿ ಫಿಲ್ ಮಾಡಿ ನಂತರ ಲೆಫ್ಟ್ ಸ್ಕೂಲ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಾಗ ಇವು ಒಂದು ಟೀಚರ್ ಏನಾಗ್ತಾರೆ ಡ್ರಾಪ್ ಬಾಕ್ಸ್ ಲಿಸ್ಟ್ಗೆ ಇವರು ಆ್ಯಡ್ ಆಗ್ತಾರೆ. ಸೊ ನೆಕ್ಸ್ಟ್ ಪ್ರತಿಯೊಬ್ಬ ಟೀಚರ್ ಮುಂದೆ ಲಾಸ್ಟ್ ಕಾಲಮಲ್ಲಿ ನಿಮಗೆ ಸ್ಟೇಟಸ್ ಅಥವಾ ಆ್ಯಕ್ಷನ್ ಏನು ಕಾಲಮ್ ಇರ್ತದೆ ಇದರಲ್ಲಿ ನಿಮಗೆ ಚೇಂಜ್ ಸ್ಟಾಫ್ ಟೈಪ್ ಆ್ಯಂಡ್ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಇರ್ತದೆ. ಸೊ ಈ ಡೀಟೇಲ್ಸ್ ನೀವು ಅಪ್ಡೇಟ್ ಮಾಡಬೇಕಾದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಚೇಂಜ್ ಸ್ಟಾಫ್ ಡೀಟೇಲ್ಸ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಟೀಚರ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಶೋ ಆಗ್ತಿರುತ್ತೆ. ಸೆಲೆಕ್ಟ್ ಸ್ಟಾಫ್ ಟೈಪ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚಿಂಗ್ ನಾನ್ ಟೀಚಿಂಗ್ ಅಂತ ಶೋ ಆಗ್ತಿರ್ತದೆ. ಇಲ್ಲಿ ನೀವು ಸ್ಟಾಫ್ ಟೈಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ರೆಗ್ಯುಲರ್, ಕಾಂಟ್ರಾಕ್ಟ್, ಗೆಸ್ಟ್ ಫ್ಯಾಕಲ್ಟಿ ಅಂತ ಇರ್ತದೆ. ಸೊ ನೀವು ಇಲ್ಲಿ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಡು ಯು ವಾಂಟ್ ಟು ಚೇಂಜ್ ಸ್ಟಾಫ್ ಟೈಪ್ ಡೀಟೇಲ್ಸ್ ಅಂತ ಬರ್ತದೆ. ಇಲ್ಲಿ ಕನ್ಫರ್ಮೇಷನ್ ಕೇಳ್ತದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಚೇಂಜ್ ಸ್ಟಾಫ್ ಟೈಪ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಮೂಲಕ ಅಥವಾ ಈಗ ಪ್ರಮೋಟ್ ಆಗಿ ಬಂದಿರತಕ್ಕಂಥ ಟೀಚರನ್ನು ನಾವು ಯಾವ ರೀತಿ UDS+ ಟೀಚರ್ ಮಾಡ್ಯೂಲ್ನಲ್ಲಿ ನಾವು ಇಂಪೋರ್ಟ್ ಅಥವಾ ನಾವು ಇನ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೋಡೋದಾದರೆ ನಾನು ಇಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತಕ್ಕಂಥ ಬಟನ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಹೋಮ್ ಪೇಜಲ್ಲಿ ಇಲ್ಲಿ ಇಂಪೋರ್ಟ್ ಅಂತಕ್ಕಂಥ ಬಟನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೋಡಿ ನಿಮ್ಗೆ ಇಲ್ಲಿ ನ್ಯಾಷನಲ್ ಕೋಡು ಮತ್ತು ಡೇಟ್ ಆಫ್ ಬರ್ತ್ ಅಂತ ನೆಕ್ಸ್ಟ್ ವಿಂಡೋ ಬರುತ್ತೆ. ಅಂದರೆ ನೀವು ಯಾವ ಟೀಚರ್ ಅವರನ್ನು ನೀವು ಇಂಪೋರ್ಟ್ ಅಥವಾ ಇನ್ ಮಾಡ್ಕೊಳ್ಳೋರಿದ್ದೀರಿ ಅವರ ಒಂದು ನ್ಯಾಷನಲ್ ಕೋಡು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಗೋ ಮೇಲೆ ಕ್ಲಿಕ್ ಮಾಡಬೇಕು. ನ್ಯಾಷನಲ್ ಕೋಡ್ ಗೊತ್ತಿರದಿದ್ದರೆ ಗೆಟ್ ನ್ಯಾಷನಲ್ ಕೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ ನ್ಯಾಷನಲ್ ಕೋಡ್ ಅಂತ ನಿಮಗೆ ಪಾಪ್ ಪೇಜ್ ಬರ್ತದೆ. ಆಧಾರ್ ನಂಬರ್ನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಟೀಚರ್ ಆಧಾರ್ ನಂಬರ್ ಡೇಟ್ ಆಫ್ ಬರ್ತ್ ಗೊತ್ತು. ಸರ್ಚ್ ಅಂತಕ್ಕಂಥ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನ್ಯಾಷನಲ್ ಕೋಡು ಆಟೋ ಪೇಜ್ ಆಗುತ್ತೆ, ಅದನ್ನೇ ಕಾಪಿ ಮಾಡ್ಕೊಳ್ಳಿ, ಇದನ್ನು ಕ್ಲೋಸ್ ಮಾಡಿ. ಸೊ ಈಗ ನ್ಯಾಷನಲ್ ಕೋಡ್ ಅಂತೂ ನಿಮ್ಗೆ ಗೊತ್ತಾಯಿತು. ಅದನ್ನು ನೀವೇನು ಕಾಪಿ ಮಾಡ್ಕೊಂಡಿದ್ದೀರಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಬಾಕ್ಸ್ನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಟೀಚರ್ ಅವರ ಡೇಟ್ ಆಫ್ ಬರ್ತನ್ನು ಕೊಡಿ. ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ಟೀಚರ್ ಡೀಟೇಲ್ಸ್ ಎಲ್ಲ ಟಾಪ್ ಹೆಚ್ಚಾಗುತ್ತೆ. ನೆಕ್ಸ್ಟು ನಾವು ವಿದೌಟ್ ನ್ಯಾಷನಲ್ ಕೋಡ್ ಟೀಚರ್ ಅವರನ್ನು ಇಂಪೋರ್ಟ್ ಮಾಡ್ಕೋಬೋದು. ಹೇಗೆ ಅಂದರೆ ಇಲ್ಲಿ ಸ್ಕೂಲ್ ಒಂದು ಡ್ಯಾಶ್ಬೋರ್ಡ್ ಏನಿದೆ ಮತ್ತು ಈ ಒಂದು ಸ್ಕೂಲ್ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ನಾವು ಲಿಸ್ಟ್ ಆಫ್ ಸ್ಟಾಫ್ ಮೂವ್ ಟು ಡ್ರಾಪ್ ಬಾಕ್ಸ್. ಇಲ್ಲಿ ಏನೊಂದು ಮೆನುಗಳ ಪಟ್ಟಿ ಬರ್ತದೆ. ಈ ಒಂದು ಪಟ್ಟಿಯಲ್ಲಿ ನೀವು ವ್ಯೂ ಡ್ರಾಪ್ ಬಾಕ್ಸ್ ಆ್ಯಂಡ್ ಇನ್ಯಾಕ್ಟಿವ್ ಸ್ಟಾಫ್ ಅಂತ ಏನೊಂದು ಬಟನ್ ಇದೆ ಅಥವಾ ಮೆನು ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಸರ್ಚ್ ಬೈ UDS ಕೋಡು, ಆಮೇಲೆ ಸರ್ಚ್ ಬೈ ಸ್ಕೂಲು, ಆಮೇಲೆ ಸರ್ಚ್ ಬೈ ನ್ಯಾಷನಲ್ ಕೋಡ್ ಅಂತ ಟೀಚರ್ ಅವ್ರನ್ನ ಸರ್ಚ್ ಮಾಡಲಿಕ್ಕೆ 3 ರೀತಿಯಾಗಿರ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ ಕೊಟ್ಟಿದ್ದಾರೆ. ನಾನಿಲ್ಲಿ
ನಮಗೆ ಯಾವ ಒಂದು ಟೀಚರನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕಾಗಿದೆಯೋ ಆ ಒಂದು ಟೀಚರವರ ಪ್ರೀವಿಯಸ್ ಸ್ಕೂಲ್ ಯಾವುದಿದೆ ಮತ್ತು ಆ ಒಂದು ಸ್ಕೂಲ್ನ ಒಂದು ಯುಡೈಸ್ ಕೋಡ್ ಯಾವುದಿದೆ ಈ ಇಂಪೋರ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಟೀಚರ್ ಅವರ ಪ್ರೀವಿಯಸ್ ಸ್ಕೂಲ್ನ ಒಂದು ಯುಡೈಸ್ ಕೋಡನ್ನು ಈ ಒಂದು ಯುಡೈಸ್ ಕೋಡ್ ಬಾಕ್ಸಲ್ಲಿ ಕೊಡ್ತೇನೆ. ಗೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೋಡ್ಬೋದು, ನಾನು ಗೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನಾವು ಸರ್ಚ್ ಮಾಡಿರ್ತಕ್ಕಂತಹ ಯುಡೈಸ್ ಕೋಡ್ ಸ್ಕೂಲ್ನಲ್ಲಿ ಯಾವ ಟೀಚರನ್ನು ಅವರು ಲೆಫ್ಟ್ ಸ್ಕೂಲ್ ಮಾಡಿರ್ತಾರೆ ಅವರೆಲ್ಲ ಒಂದು ಡ್ರಾಪ್ ಬಾಕ್ಸಲ್ಲಿ ಬಂದು ಆ್ಯಡ್ ಆಗಿರ್ತಾರೆ. ನಾನು ಸರ್ಚ್ ಮಾಡಿರ್ತಕ್ಕಂಥ ಸ್ಕೂಲ್ನ ಒಂದು ಯುಡೈಸ್ ಕೋಡ್ ಹಾಕಿ ಸರ್ಚ್ ಅಂತ ಕೊಟ್ಟಾಗ ಆ ಸ್ಕೂಲ್ನಲ್ಲಿ ಒಬ್ಬ ಟೀಚರ್ ಅವರನ್ನು ಏನು ಮಾಡಿದ್ದಾರೆ, ಲೆಫ್ಟ್ ಸ್ಕೂಲ್ ಮಾಡಿದ್ದಾರೆ. ಅವ್ರ ಡೀಟೇಲ್ಸ್ ಎಲ್ಲ ಡ್ರಾಪ್ ಬಾಕ್ಸಲ್ಲಿ ಬಂದು ಆ್ಯಡ್ ಆಗಿದೆ. ಸೊ ಇವರನ್ನೇ ನಾವು ನಮ್ಮ ಸ್ಕೂಲ್ಗೆ ಈಗ ಪ್ರೆಸೆಂಟು ಇಂಪೋರ್ಟ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಒಂದು ಡ್ರಾಪ್ ಬಾಕ್ಸ್ನ ಕಾಲಮ್ನಲ್ಲಿ ಈ ಒಬ್ಬ ಟೀಚರ್ ಮುಂದೆ ಕೊನೆಗೆ ಆ್ಯಕ್ಷನ್ ಅಂತ ಒಂದು ಕಾಲಮ್ ಇದೆ. ಇಂಪೋರ್ಟ್ ಸ್ಟಾಫ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟು ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿರ್ತಕ್ಕಂತಹ ಟೀಚರ್ ಡೀಟೇಲ್ಸ್ ಎಲ್ಲ ಬಂತು. ಇನ್ನು ಇಲ್ಲಿ 3 ಡೀಟೇಲ್ಸು, ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೆಸೆಂಟ್ ಸ್ಕೂಲ್, ಪ್ರಸ್ತುತ ಈ ಒಂದು ಶಾಲೆಗೆ ಅವರು ಸೇರಿದ ದಿನಾಂಕವನ್ನು DDMMYY ನಮ್ಮ ಶಾಲೆಗೆ ಇವರು ಜಾಯ್ನ್ ಆದ ದಿನಾಂಕವನ್ನು ಇಲ್ಲಿ ಎಂಟರ್ ಮಾಡುತ್ತೇನೆ. ಡೇಟ್ ಆಫ್ ರಿಲೀವಿಂಗ್ ಅಂತಕ್ಕಂಥ ಒಂದು ಅವರು ಆ ಪ್ರೀವಿಯಸ್ ಸ್ಕೂಲ್ನಲ್ಲಿ ರಿಲೀವ್ ಆಗಿರತಕ್ಕಂತಹ ಡೇಟ್ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತದೆ. ಇನ್ನು ರಿಮಾರ್ಕ್ಸಲ್ಲಿ ನಾನಿಲ್ಲಿ ಡ್ಯೂ ಟು ಟ್ರಾನ್ಸ್ಫರ್ಡ್ ವಿ ಆರ್ ಇಂಪೋರ್ಟಿಂಗ್ ದಿಸ್ ಟೀಚರ್ ಅಂತ ಇಲ್ಲಿ ನಾನು ರಿಮಾರ್ಕನ್ನು ಕೊಡ್ತೇನೆ. ನಂತರ ಇಲ್ಲಿ ಇಂಪೋರ್ಟ್ ಸ್ಟಾಫ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಬ್ಬ ಟೀಚರ್ ಅವರು ನಮ್ಮ ಸ್ಕೂಲಿಗೆ ಟೀಚರ್ ಒಂದು ಲಿಸ್ಟ್ನಲ್ಲಿ ಆ್ಯಡ್ ಆಗ್ತಾರೆ. ಇದೇನಪ್ಪ ಅಂದರೆ ಯುಡೈಸ್ ಪ್ಲಸ್ನಲ್ಲಿ ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಅಥವಾ ಪ್ರಮೋಟ್ ಆಗಿ ಬಂದಿರತಕ್ಕಂಥ ಟೀಚರ್ ಅವರನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ವಿಧಾನ. ಮತ್ತು ಇಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತಕ್ಕಂಥ ಬಟನ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಇನ್ನು ಸ್ಕೂಲ್ನಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಟೀಚರ್ ಒಬ್ಬರು ಜಾಯ್ನ್ ಆಗಿದ್ದಾರೆ, ಬಟ್ ಇದುವರೆಗೂ ಅವರನ್ನು ಯುಡೈಸ್ ಪ್ಲಸ್ನಲ್ಲಿ ಆ್ಯಡ್ ಮಾಡಿಲ್ಲ ಅಂದರೆ ಅಂಥ ಒಬ್ಬ ಟೀಚರ್ ಅವರನ್ನು ಆ್ಯಡ್ ಮಾಡಲು ಸೊ ಇಲ್ಲೇನಿದೆ ಒಂದು ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಬಟನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಈಗ ಏನಾಗುತ್ತೆ, ಇಲ್ಲಿ ಈ ಒಬ್ಬ ಟೀಚರ್ ಅವರನ್ನು ಅಥವಾ ನಿಮ್ಮ ಸ್ಕೂಲಿಗೆ ಹೊಸದಾಗಿ ಏನು ಜಾಯ್ನ್ ಆಗಿರ್ತಾರೆ ನ್ಯೂ ಅಪಾಯಿಂಟೆಡ್ ಅಂತ ಒಬ್ಬ ಟೀಚರ್ ಅವರ ಜನರಲ್ ಪ್ರೊಫೈಲ್ ಪೇಜ್ ಇಲ್ಲಿ ತೆರೆದುಕೊಳ್ಳುತ್ತದೆ. ಇಲ್ಲಿ ಜನರಲ್ ಪ್ರೊಫೈಲ್ನಲ್ಲಿ ಇರತಕ್ಕಂತಹ ಡೀಟೇಲ್ಸನ್ನೆಲ್ಲ ನೀವು ಇಲ್ಲಿ ಆ್ಯಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಜನರಲ್ ಪ್ರೊಫೈಲ್ ಆದ ನಂತರ ಅದೇ ಟೀಚರ್ ಅವರ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತಕ್ಕಂಥ ಒಂದು ವಿಂಡೋನಲ್ಲಿ ಇರ್ತಕ್ಕಂಥ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತಕ್ಕಂಥ ಒಂದು ನೆಕ್ಸ್ಟ್ ವಿಂಡೋ ಬರುತ್ತೆ. ಈ ಟೀಚರ್ ಅವರನ್ನು ಆ್ಯಡ್ ಮಾಡಬೇಕಾದ್ರೆ ಆ ಒಂದು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ನಲ್ಲಿ ಇರತಕ್ಕಂಥ ಡೀಟೇಲ್ಸನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ಈ ಒಬ್ಬ ಟೀಚರು ನಮ್ಮ ಸ್ಕೂಲ್ ಲಿಸ್ಟ್ನ ಒಂದು ಟೀಚಿಂಗ್ ಸ್ಟಾಫ್ನಲ್ಲಿ ಆ್ಯಡ್ ಆಗ್ತಾರೆ. ಈ ಒಂದು ಟೀಚರ್ ಮಾಡ್ಯೂಲ್ನಲ್ಲಿ ಟೀಚರ್ ಡೀಟೇಲ್ಸನ್ನೆಲ್ಲ ನೀವು ಅಪ್ಡೇಟ್ ಮಾಡಿದ ಮೇಲೆ ಏನಾಗುತ್ತೆ, ಇಲ್ಲಿ ಇನ್ಕಂಪ್ಲೀಟ್ ಇರತಕ್ಕಂಥದ್ದು ಕಂಪ್ಲೀಟ್ ಅಂತ ಬರುತ್ತೆ. ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ನಿಮ್ಗೇನಾದರೂ ಟೋಟಲ್ನಲ್ಲಿ ಕೌಂಟ್ ಅಥವಾ ಸಂಖ್ಯೆ ಇದ್ದರೆ ಅಥವಾ ನಿಮ್ಮ ಸ್ಕೂಲಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇದ್ದರೆ ಅದರ ಕೌಂಟ್ ಇಲ್ಲಿ ಟೋಟಲ್ನಲ್ಲಿ ಶೋ ಆಗ್ತಿರುತ್ತೆ. ಸೊ ಸೇಮ್ ನೀವು ಏನು ಮಾಡಬೇಕು, ಟೀಚಿಂಗ್ ಸ್ಟಾಫ್ನಲ್ಲಿ ಯಾವ ರೀತಿ ಟೋಟಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಎಲ್ಲ ನೀವು ಅಪ್ಡೇಟ್ ಮಾಡಿರ್ತೀರಿ, ಸೇಮ್ ನಾನ್ ಟೀಚಿಂಗ್ ಸ್ಟಾಫ್ ಅವರ ಡೀಟೇಲ್ಸನ್ನು ಕೂಡ ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಇನ್ಕಂಪ್ಲೀಟ್ನಲ್ಲಿ ರೆಡ್ ಕಲರ್ನಲ್ಲಿ ಇರ್ತಕ್ಕಂಥದ್ದು ಗ್ರೀನ್ ಕಲರ್ನಲ್ಲಿ ಕಂಪ್ಲೀಟೆಡ್ ಅಂತ ನಿಮಗೆ ಬರುತ್ತೆ. ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ನೀವೇನಾದರೂ ಹೊಸದಾಗಿ ಸ್ಟಾಫ್ ಅವರನ್ನು ಆ್ಯಡ್ ಮಾಡಬೇಕಾಗಿದೆ, ನಾನ್ ಟೀಚಿಂಗ್ ಸ್ಟಾಫ್ ಅವರನ್ನು. ಸೊ ಇಲ್ಲಿ ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅವರ ಡೀಟೇಲ್ಸನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ಅವ್ರು ಏನಾಗ್ತಾರೆ, ನಿಮ್ಮ ಒಂದು ಸ್ಕೂಲ್ನ ಒಂದು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ಅವರು ಆ್ಯಡ್ ಆಗ್ತಾರೆ. ಇನ್ನು ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಅಂತಕ್ಕಂಥ ಇಲ್ಲೊಂದು ಏನಿದೆ ಬಟನ್ ಇದೆ, ಕ್ಲಿಕ್ ಹಿಯರ್ ಅಂತಕ್ಕಂಥ ಇಲ್ಲೊಂದು ಗ್ರೀನ್ ಕಲರ್ ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಏನಾಗುತ್ತೆ, ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಪ್ರೈಮರಿ ಅಂತ ಇರ್ತದೆ. ನಿಮಗೆ ಟೀಚಿಂಗ್ ಸ್ಟಾಫ್ ಎಷ್ಟು ರಿಕ್ವೈರ್ಡ್ ಇವೆ ಅದನ್ನು ನೀವು ಇಲ್ಲಿ ಕೊಟ್ಟು ಸಂಖ್ಯೆಯನ್ನು ಕೊಡಬೇಕು. ನಂತರ ಇಲ್ಲಿ ಸೇವ್ ಅಂತಕ್ಕಂಥ ಒಂದು ಏನೊಂದು ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ನಿಮಗೆ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ನಿಮಗೆ ಈ ರೀತಿ ಶೋ ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆಗೆ
ನಾನಿಲ್ಲಿ ಸ್ಕ್ರಾಲ್ ಮಾಡ್ತೇನೆ. ಸೊ ಇಲ್ಲೇನಿದೆ HOS ಅಂದರೆ ಹೆಡ್ ಆಫ್ ದಿ ಸ್ಕೂಲ್ ಯಾರಿದ್ದಾರೆ ಅಂತಕ್ಕಂಥ ಒಂದು ಡೀಟೇಲ್ಸ್ ಏನಿದೆ, ಇದರಲ್ಲಿ ಪ್ರೆಸೆಂಟ್ ಸ್ಕೂಲ್ನ HM ಯಾರಿದ್ದಾರೆ, ಹೆಡ್ ಮಾಸ್ಟ್ರು ಮತ್ತು ಅವರ ಒಂದು ಟೀಚರ್ ಟೈಪು, ಆಮೇಲೆ ಅವರ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಇರ್ತದೆ. ನೀವು ಇಲ್ಲಿ ಮ್ಯಾಪ್ ಕೂಡ ಮಾಡ್ಬೋದು. ಮ್ಯಾಪ್ ಅಂತಕ್ಕಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಮ್ಯಾಪ್ ಹೆಡ್ ಆಫ್ ದಿ ಸ್ಕೂಲ್ ಆರ್ HOS ಅಂದರೆ ನೀವು ಯಾರನ್ನು ಇಲ್ಲಿ ಶಾಲೆ ಮುಖ್ಯ ಶಿಕ್ಷಕರು ಅಥವಾ ಶಾಲಾ ಮುಖ್ಯಸ್ಥರು ಅಥವಾ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಏನು ಮಾಡ್ಬೋದು, ಮ್ಯಾಪ್ ಕೂಡ ಮಾಡ್ಬೋದು. ಸೊ ಯಾವ ರೀತಿ ಮ್ಯಾಪ್ ಮಾಡ್ಬೋದು ಅನ್ನೋದಕ್ಕೆ ಮೊದಲಿಗೆ ಈಗ ಪ್ರೆಸೆಂಟ್ ಯಾರು HOS ಇದ್ದಾರೆ ಅವ್ರ ಡೀಟೇಲ್ಸ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ಬಲ್ಗಡೆ ವಿದಿನ್ ದ ಸ್ಕೂಲಲ್ಲಿ ನೀವು HOS ಅಥವಾ ಹೆಡ್ ಆಫ್ ದಿ ಸ್ಕೂಲ್ ಇವರನ್ನು ಮ್ಯಾಪ್ ಮಾಡಲು ಇಲ್ಲಿ ಸ್ಕೂಲ್ನಲ್ಲಿ ಈಗ ಪ್ರೆಸೆಂಟ್ ಇರ್ತಕ್ಕಂಥವ್ರ ಡೀಟೇಲ್ಸ್ ಇರುತ್ತೆ. ಇನ್ನು ಫ್ರಾಮ್ ಅದರ್ ಸ್ಕೂಲ್ ಅಂತಕ್ಕಂಥ ಒಂದು ಏನು ರೇಡಿಯೋ ಬಟನ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನ್ಯಾಷನಲ್ ಕೋಡ್ ಅಂತ ಟೀಚರ್ ಒಬ್ಬರ ಯಾರನ್ನು ನೀವು HOS ಅಥವಾ ಪ್ರಿನ್ಸಿಪಾಲ್ ಅಂತ ನೀವು ಅಸೈನ್ ಮಾಡೋರು ಇದ್ದೀರಿ, ಅವರ ಒಂದು ನ್ಯಾಷನಲ್ ಕೋಡ್ ಕೊಟ್ಟು ಗೋ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರ ಡೀಟೇಲ್ಸ್ ಬರುತ್ತೆ. ಸೊ ಅವರು ಏನಾಗ್ತಾರೆ, ಆಗ ನೀವು ಅವರನ್ನು ನೀವು HOS ಅಂತ ನೀವು ಅವರು ಅಪ್ಡೇಟ್ ಮಾಡೋದಿದ್ದರೆ ಇಲ್ಲಿ ಅಪ್ಡೇಟ್ ಬಟನ್ ಇರ್ತದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅವರು ನೀವು ಈ ಸ್ಕೂಲ್ನ ಒಂದು HOS ಆಗಿ ಇಲ್ಲಿ ಆ್ಯಡ್ ಆಗ್ತಾರೆ. ಆಮೇಲೆ ಫ್ರಾಮ್ ದಿ ಬ್ಲಾಕ್ ಲೆವೆಲ್ ಅಂತ ಏನು ಇಲ್ಲಿ ಒಂದು ಬಟನ್ ಇದೆ, ರೇಡಿಯೋ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಬ್ಲ್ಯಾಕ್ ಸ್ಟಾಫ್ ನೇಮ್ ಮತ್ತು ಬ್ಲ್ಯಾಕ್ ಸ್ಟಾಫ್ ಡೆಸಿಗ್ನೇಷನ್ ಈ ಒಂದು ಡೀಟೇಲ್ಸ್ ಜೊತೆಗೆ ಅವರ ಮೊಬೈಲ್ ನಂಬರ್ ಕೊಟ್ಟಾಗ ಇಲ್ಲಿ ಅವ್ರ ಡೀಟೇಲ್ಸ್ ಬರುತ್ತೆ. ಸೊ ಮೊಬೈಲ್ ನಂಬರ್ ಕೊಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ಸೊ ಫ್ರಮ್ ಬ್ಲಾಕ್ ಲೆವೆಲ್ನಲ್ಲಿ ಏನಾಗುತ್ತೆ, ಈ ಒಂದು ಸ್ಕೂಲ್ಗೆ ಅವರು HOS ಆಗಿ ಅವರ ಒಂದು ಡೀಟೇಲ್ಸ್ ಆ್ಯಡ್ ಆಗುತ್ತೆ. ರಿಫ್ರೆಶ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು ಅಪ್ಡೇಟ್ ಆಗುತ್ತೆ. ರಿಫ್ರೆಶ್ ಆಗಿ ಹೊಸ ಒಂದು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮಗೆ ಶೋ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.